ಸೃಷ್ಟಿಯ ಆದಿಯಲ್ಲಿ ಸೂರ್ಯನ ಸುತ್ತ ಇದ್ದ ಅನಿಲ ಮೋಡಗಳು ಒಂದಾಗಿ ಉಂಟಾದ ಕಾಯಗಳು ಕಣಗ್ರಹಗಳು. ಬಿಲಿಯನ್ ಗಟ್ಟಲೆ ಇರುವ ನಕ್ಷತ್ರಗಳ ಗುಂಪನ್ನು ಹೀಗೆನ್ನುವರು ಗ್ಯಾಲಕ್ಸಿ. ನಮ್ಮ ಗ್ಯಾಲಕ್ಸಿ ಹಾಲು ಆದಿ ಕ್ಷೀರಪಥ ಆಕಾಶಗಂಗೆ ಕ್ಷೀರಪಥ. ಗ್ಯಾಲಕ್ಸಿಗಳಲ್ಲಿ 3 ವಿಧ: ಸುರುಳಿ ಗ್ಯಾಲಕ್ಸಿ, ಎಲಿಪ್ಸಿಯ ಗ್ಯಾಲಕ್ಸಿ, ಗ್ಯಾಲಕ್ಸಿ ಅನಿಯತ ಗ್ಯಾಲಕ್ಸಿ. ಕ್ಷೀರಪಥ ಯಾವ ವಿಧದ ಗ್ಯಾಲಕ್ಸಿ? ಸುರುಳಿ ಗ್ಯಾಲಕ್ಸಿ. ನಕ್ಷತ್ರ ಗೋಚರ ಪ್ರಕಾಶವನ್ನು ಸೂಚಿಸುವ ಏಕಮಾನ ಯಾವುದು? ಕಾಂತಿಮಾನ. ಬರಿಗಣ್ಣಿಗೆ ಕಾಣುವ ಅತ್ಯಂತ ಮಸುಕಾದ ನಕ್ಷತ್ರಗಳ ಕಾಂತಿಮಾನ 6. ಕಾಂತಿಮಾನದಲ್ಲಿ 5 ವ್ಯತ್ಯಾಸವಿದ್ದರೆ ಪ್ರಕಾಶದಲ್ಲಿ ಎಷ್ಟು ವ್ಯತ್ಯಾಸಗಳಿರುತ್ತವೆ? 100 ಪಟ್ಟು. ಭೂಮಿಗೆ ಅತಿ ಹತ್ತಿರದಲ್ಲಿರುವ ನಕ್ಷತ್ರ ಸೂರ್ಯ. ರಾತ್ರಿ ಆಕಾಶದಲ್ಲಿ ಅತಿ ಪ್ರಕಾಶಮಾನವಾದ ನಕ್ಷತ್ರ ಸಿರಿಯಸ್. ಸಿರಿಯಸ್ ನಕ್ಷತ್ರದ ಕಾಂತಿಮಾನ 1.6. ವಿವಿಧ ನಕ್ಷತ್ರಗಳ ಕಾಂತಿಮಾನಗಳು. ನಕ್ಷತ್ರ ಮತ್ತು ಕಾಂತಿಮಾನ: ಕನೋಪಸ್ 0.73, ಅಲ್ಫಾ ಸೆಂಟಾರಿ 0.27, ಕಪೆಲ್ಲಾ 0.09, ರಿಗಲ್ 0.15, ಬಿಟಲ್ಗೀಸ್ 0.70, ಸೂರ್ಯ -26/5, ಪೂರ್ಣಚಂದ್ರ -12.3, ಶುಕ್ರ -4, ಗುರು -2. ಸೂರ್ಯನಿಗೆ ಅತಿ ಸಮೀಪದ ಗ್ರಹ ಬುಧ. ಮಧ್ಯವರ್ತಿಯ ಅವಶ್ಯಕತೆ ಇಲ್ಲದೆ ಶಾಖ ಪ್ರಸಾರವಾಗುವ ಬಗೆ ಉಷ್ಣವಿಕಿರಣ. ಇವುಗಳಲ್ಲಿ ಯಾವುದನ್ನು ಅಳೆಯಲು ಜ್ಯೋತಿರ್ವರ್ಷವನ್ನು ಮೂಲಮಾನವಾಗಿ ಬಳಸುವರು? ದೂರ. ಕ್ಷಕಿರಣವನ್ನು ಕಂಡುಹಿಡಿದವರು ವಿಲ್ಹಲ್ಮ್ ರಾಂಟ್ಜನ್. ಡೇವಿಡ್ ಬುಸ್ನೆಲ್ ಕಂಡುಹಿಡಿದಂತಹ ವಸ್ತು ಸಬ್ಮೆರಿನ್. ಕೆಲಸವು ಈ ಪರಿಮಾಣ ಆದೇಶ. ಬೆಳಕಿನ ಯಾವ ಗುಣದಿಂದ ಕಾಮನಬಿಲ್ಲು ಉಂಟಾಗುತ್ತದೆ? ವಕ್ರೀಭವನ. 1 ಗ್ರಾಂ ನೀರಿನ ತಾಪವನ್ನು 1 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಹೆಚ್ಚಿಸಲು ಬೇಕಾದ ಉಷ್ಣದ ಪ್ರಮಾಣವನ್ನು ಹೀಗೆನ್ನುವರು? 1 ಕ್ಯಾಲೋರಿ. ಶ್ರವ್ಯ ಕಂಪನಾಂಕದ ಕನಿಷ್ಠ ಮಿತಿ 20 Hz. ಭೂಮಿಗೆ ಅತ್ಯಂತ ಸಮೀಪದ ನಕ್ಷತ್ರ ಸೂರ್ಯ. ಓಮ್ನ ನಿಯಮವನ್ನು ನಿರೂಪಿಸಿದ ರೀತಿ R V/1I. SI ಪದ್ಧತಿಯಲ್ಲಿ ಬಲದ ಮಾನ ನ್ಯೂಟನ್. ಗಣಕಯಂತ್ರದ ಪಿತಾಮಹ ಚಾರ್ಲ್ಸ್ ಬೇಬೇಜ್. ಸರಳ ಲೋಲಕದ ಆವರ್ತನ ಕಾಲವು ಲೋಲಕದ ಉದ್ದವನ್ನು ಈ ರೀತಿ ಅವಲಂಬಿಸಿದೆ: T/AU. 1 ಕಿಲೋಗ್ರಾಂ ವಸ್ತುವನ್ನು ಅದರ ತಾಪದಲ್ಲಿ ಹೆಚ್ಚಾಗದೆ ಘನಸ್ಥಿತಿಯಿಂದ ಸಂಪೂರ್ಣವಾಗಿ ದ್ರವಸ್ಥಿತಿಗೆ ತರಲು ಬೇಕಾದ ಉಷ್ಣಶಕ್ತಿಯನ್ನು ಹೀಗೆನ್ನುವರು? ಗುಪ್ತೋಷ್ಣ. ವಸ್ತುವಿಗಿಂತ ದೊಡ್ಡದಾದ ಮತ್ತು ನೇರವಾಗಿರುವ ಮಧ್ಯಬಿಂಬ ತೋರುವ ಮಸೂರ ಉನ್ನತ ಮಸೂರ. ಟೆಲಿಫೋನ್ ಕಂಡುಹಿಡಿದ ವಿಜ್ಞಾನಿ ಗ್ರಹಾಂ ಬೆಲ್. ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಆಕಾಶಕಾಯಗಳ ಅಧ್ಯಯನ ಸಂಬಂಧಿಸಿದೆ? ಖಗೋಳಶಾಸ್ತ್ರ. ವಿದ್ಯುತ್ ಪ್ರವಾಹವನ್ನು ಅಳೆಯುವ ಮಾಪಕ ಯಂತ್ರ ಗ್ಯಾಲ್ವನೋಮೀಟರ್. 1.5 ಆಂಪಿಯರ್ ವಿದ್ಯುತ್ ಪ್ರವಾಹ 12 ವೋಲ್ಟ್ ಕಾರಿನ ದೀಪದ ಮೂಲಕ ಹರಿದರೆ ಆ ದೀಪದ ಸಾಮರ್ಥ್ಯ 8 ವೋಲ್ಟ್. ಒಂದು ವಸ್ತುವಿನ ಮೇಲೆ 15 N ಬಲಪ್ರಯೋಗವಾದಾಗ 60 ಮೀಟರ್/ಸೆಕೆಂಡ್ ವೇಗೋತ್ಕರ್ಷ ಉಂಟಾದರೆ ಆ ವಸ್ತುವಿನ ದ್ರವ್ಯರಾಶಿ 0.5 kg. ಕತ್ತಲಿನಲ್ಲಿ ವಸ್ತುಗಳನ್ನು ನೋಡಲು ಬಳಸುವ ವಿಕಿರಣ ಅವಕೆಂಪು ರಕ್ತಾತೀತ ವಿಕಿರಣಗಳು. ಗೋಚರ ಪ್ರಕಾಶ ಹೆಚ್ಚಾದಂತೆ ಕಾಂತಿಮಾನ ಸೂಚಕ ಸಂಖ್ಯೆಯ ಬೆಲೆ ಕಡಿಮೆಯಾಗುತ್ತದೆ. ನಕ್ಷತ್ರಗಳ ನಡುವಿನ ದೂರವನ್ನು ಅಳೆಯುವ ಏಕಮಾನ ಜ್ಯೋತಿರ್ವರ್ಷ. ಬೆಳಕು ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಾ 1 ವರ್ಷದಲ್ಲಿ ಅದು ಕ್ರಮಿಸುವ ದೂರವೇ 1 ಜ್ಯೋತಿರ್ವರ್ಷ. 1 ಜ್ಯೋತಿರ್ವರ್ಷದ ದೂರ 9.46 × 1015 ಮೀಟರ್. ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ನಕ್ಷತ್ರ ಪ್ರಾಕ್ಸಿಮಾ ಸೆಂಟಾರಿ. ಸೂರ್ಯನಿಂದ ನಕ್ಷತ್ರಗಳಿರುವ ದೂರ. ನಕ್ಷತ್ರ ಮತ್ತು ದೂರ ಜ್ಯೋತಿರ್ವರ್ಷಗಳಲ್ಲಿ ಪ್ರಾಕ್ಸಿಮಾ ಸೆಂಟಾರಿ 4.3 ಜ್ಯೋತಿರ್ವರ್ಷಗಳು, ಸಿರಿಯಸ್ 8.7 ಜ್ಯೋತಿರ್ವರ್ಷಗಳು, ರಿಗಲ್ 540 ಜ್ಯೋತಿರ್ವರ್ಷಗಳು.
ನಕ್ಷತ್ರಗಳ ದೂರವನ್ನು ಅಳೆಯಲು ಬಳಸುವ ಜ್ಯೋತಿರ್ವರ್ಷಕ್ಕಿಂತಲೂ ದೊಡ್ಡ ಏಕಮಾನ ಪಾರ್ಸೆಕ್. ರಾತ್ರಿ ಆಕಾಶದಲ್ಲಿ ಕಾಣುವ ನಕ್ಷತ್ರಗಳ ಚಿತ್ತಾಕೃತಿಗಳನ್ನು ಹೀಗೆನ್ನುವರು ನಕ್ಷತ್ರಪುಂಜಗಳು. ಗುರುತ್ವದಿಂದ ಪರಸ್ಪರ ಬಂಧಿತವಾಗಿದ್ದು ಸಾಮಾನ್ಯ ಗುರುತ್ವ ಕೇಂದ್ರದ ಸುತ್ತ ವೃತ್ತಾಕಾರದಲ್ಲಿ ಗಿರಿಕೆ ಹೊಡೆಯುತ್ತಿರುವ ಎರಡು ನಕ್ಷತ್ರಗಳು ಯುಗ್ಮತಾರೆ. ಯುಗ್ಮತಾರೆಗೆ ಒಂದು ಉದಾಹರಣೆ ಲುಬ್ಧಕ. ಅತಿ ತಣ್ಣಗಿನ ನಕ್ಷತ್ರದ ಸಾಂದ್ರತೆ 5 × 10⁴ kg/m -3. ಅತಿ ಬಿಸಿಯಾದ ನಕ್ಷತ್ರದ ಸಾಂದ್ರತೆ 10 kgm-3. ಸಾಮಾನ್ಯ ಗ್ಯಾಲಕ್ಸಿಗಳಿಗಿಂತ ಸಾವಿರಾರು ಪಟ್ಟು ಪ್ರಕಾಶವುಳ್ಳವುಗಳು ಕ್ವಸಾರ್ಗಳು. ನಿಯಮಿತ ಅಂತರದಲ್ಲಿ ವಿಕಿರಣಗಳನ್ನು ಸೂಸುವ ಗ್ಯಾಲಕ್ಸಿಗಳು ಪಲ್ಸಾರ್ಗಳು. ಆಕಾಶಗಂಗೆಯ ಅಸಂಖ್ಯಾತ ನಕ್ಷತ್ರಗಳಿಂದಾಗಿದೆ ಎಂಬುದನ್ನು ತಿಳಿಸಿದವನು ಗೆಲಿಲಿಯೋ. ಆಕಾಶಗಂಗೆಯ ವ್ಯಾಸ 1,00,000 ಜ್ಯೋತಿರ್ವರ್ಷಗಳು. ಕೇಂದ್ರದಲ್ಲಿ ಆಕಾಶಗಂಗೆಯ ದಪ್ಪ 6,000 ಜ್ಯೋತಿರ್ವರ್ಷಗಳು. ಸೂರ್ಯ ತನ್ನ ಕೇಂದ್ರದ ಸುತ್ತ ಎಷ್ಟು ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತಿದ್ದಾನೆ? 250 ಕಿಲೋಮೀಟರ್. ಸೂರ್ಯನು ಆಕಾಶಗಂಗೆಯ ಸುತ್ತಲೂ ತೆಗೆದುಕೊಳ್ಳುವ ಕಾಲಾವಧಿ 200 ಬಿಲಿಯನ್ ವರ್ಷಗಳು. ನಮ್ಮ ಗ್ಯಾಲಕ್ಸಿಯಲ್ಲಿರುವ ನಕ್ಷತ್ರಗಳ ಸಂಖ್ಯೆ 10 11. ನಮ್ಮ ಗ್ಯಾಲಕ್ಸಿಯ ಒಟ್ಟು ರಾಶಿ 3 × 10 41 kg. ರಾತ್ರಿಯಾಕಾಶದಲ್ಲಿ ನಕ್ಷತ್ರಗಳ ಜೊತೆಗೆ ದೂರದರ್ಶಕಗಳ ಮೂಲಕ ನೋಡಬಹುದಾದ ಹಲವು ಮುಸುಕು ಮೋಡಗಳಂಥ ಮಚ್ಚೆಗಳು ನಿಹಾರಿಕೆಗಳು. ನಿಹಾರಿಕೆಗಳು ನಮ್ಮ ಗ್ಯಾಲಕ್ಸಿಗಳ ತರಹವೇ ಇವೆ ಎಂದು ಸೂಚಿಸಿದವನು ಇಮ್ಯಾನ್ಯುಲ್ ಕ್ಯಾಂಟ್. ನಿಹಾರಿಕೆಗಳು ನಮ್ಮ ಆಕಾಶಗಂಗೆಯಂತೆಯೇ ಗ್ಯಾಲಕ್ಸಿಗಳು ಎಂಬುದನ್ನು ತೋರಿಸಿಕೊಟ್ಟವನು ಎಡ್ವಿನ್ ಹಬಲ್. ಗ್ಯಾಲಕ್ಸಿಗಳನ್ನು 3 ವಿಧವಾಗಿ ವಿಂಗಡಿಸಿದವನು ಎಡ್ವಿನ್ ಹಬಲ್. ಗ್ಯಾಲಕ್ಸಿಗಳ ಚಲನೆಯನ್ನು ಅಧ್ಯಯನ ಮಾಡಲು ಈ ಪರಿಣಾಮವನ್ನು ಬಳಸುತ್ತಾರೆ, ಡಾಪ್ಲರ್ ಪರಿಣಾಮ. ಗ್ಯಾಲಕ್ಸಿಗಳ ಕೆಂಪು ಪಲ್ಲಟ ಅಳತೆಯ ಇದರ ಬಗ್ಗೆ ಮಾಹಿತಿ ಒದಗಿಸುತ್ತದೆ. ಗ್ಯಾಲಕ್ಸಿಗಳ ವೇಗಗಳ ಬಗ್ಗೆ. ವಿಶ್ವದ ಅಧ್ಯಯನಕ್ಕೆ ಹೀಗೆನ್ನುವರು ವಿಶ್ವವಿಜ್ಞಾನ ಕಾಸ್ಮಾಲಜಿ. ನಕ್ಷತ್ರಗಳ ಹುಟ್ಟಿನಿಂದ ಸಾವಿನವರೆಗೆ ನಡೆಯುವ ಪ್ರಕ್ರಿಯೆಗಳಿಗೆ ಹೀಗೆನ್ನುವರು ನಾಕ್ಷತ್ರಿಕ ವಿನ್ಯಾಸ. ಆದಿ ನಕ್ಷತ್ರದ ಕೇಂದ್ರದಲ್ಲಿ ಇದರ ಗರ್ಭ ಇರುತ್ತದೆ, ಹೈಡ್ರೋಜನ್. ನಕ್ಷತ್ರದ ಕಕೂನ್ ಅಂತ ಆದಿ ನಕ್ಷತ್ರ. ನಕ್ಷತ್ರದ ತಾಪವು ಹಲವು ಮಿಲಿಯನ್ ಡಿಗ್ರಿಗಳಿಗೆ ಏರಿದಾಗ ನಕ್ಷತ್ರದ ಗರ್ಭದಲ್ಲಾಗುವ ಬದಲಾವಣೆ ಹೈಡ್ರೋಜನ್ ಸಮ್ಮಿಲನ ಪ್ರಾರಂಭವಾಗುತ್ತದೆ. ನಕ್ಷತ್ರ ಯೌವನ ಹಂತ ನಕ್ಷತ್ರದ ಸ್ಥಿರ ಸ್ಥಿತಿ. ಸೂರ್ಯನು ಎಷ್ಟು ವರ್ಷಗಳಿಂದ ಯೌವನ ಹಂತದಲ್ಲಿದ್ದಾನೆ? 5 ಬಿಲಿಯನ್ ವರ್ಷಗಳಿಂದ. ಸೂರ್ಯ ಒಟ್ಟು ಯೌವನದ ಅವಧಿ 10 ಬಿಲಿಯನ್ ವರ್ಷಗಳು. ನಮ್ಮ ಸೌರಮಂಡಲದ ಬುಧ ಮತ್ತು ಶುಕ್ರ ಗ್ರಹಗಳನ್ನು ಸೂರ್ಯನು ಯಾವ ಸ್ಥಿತಿಗೆ ಬಂದಾಗ ನುಂಗಿ ಹಾಕುವನು? ಕೆಂಪು ದೈತ್ಯ. ಸೂರ್ಯನು ತಂದ ಕಾವಿನಿಂದ ಯಾವಾಗ ಭೂಮಿಯನ್ನು ಸುಟ್ಟು ಹಾಕುವನು? ಕೆಂಪು ದೈತ್ಯ ಸ್ಥಿತಿಗೆ ಬಂದಾಗ. ಯಾವ ತಾಪದಲ್ಲಿ ಸೂರ್ಯನ ಗರ್ಭದಲ್ಲಿರುವ ಹೀಲಿಯಂ ಬೀಜಗಳು ಪರಿವರ್ತನೆಗೊಂಡು ಕಾರ್ಬನ್ ಬೀಜಗಳಾಗುತ್ತವೆ? 10.3 K. ಕೆಂಪು ದೈತ್ಯದ ಉಬ್ಬಿದ ಹೊರಪದರ ಕಳಚಿಕೊಂಡು ದೂರಕ್ಕೆ ಎಸೆಯಲ್ಪಟ್ಟಾಗ ಉಂಟಾದ ಹೈಡ್ರೋಜನ್ನಿನ ಮೋಡ ಗ್ರಹೀಯ ನಿಹಾರಿಕೆ. ಚಂದ್ರಶೇಖರ್ ಮಿತಿ ಯಾವುದರ ಬಗ್ಗೆ ತಿಳಿಸುತ್ತದೆ? ನಕ್ಷತ್ರದ ರಾಶಿಯ ಬಗ್ಗೆ. ಸೂರ್ಯನಂಥ ನಕ್ಷತ್ರ ಸಾಯುವ ಸ್ಥಿತಿ ಕೃಷ್ಣಕುಬ್ಜ ಸ್ಥಿತಿಯ ನಂತರವೂ ಬದುಕಿರುವ ನಕ್ಷತ್ರ ರಾಶಿ ಸೌರರಾಶಿಯ 5 ಪಟ್ಟು ಅಥವಾ ಅದಕ್ಕೂ ಹೆಚ್ಚು. ನಕ್ಷತ್ರದ ಗರ್ಭದಲ್ಲಿ ಹೀಲಿಯಂ ಬೀಜಗಳ ಸಮ್ಮಿಲನದಿಂದ ಇದು ಉಂಟಾಗುತ್ತದೆ, ಕಾರ್ಬನ್ ಗರ್ಭ. ನಕ್ಷತ್ರದ ಗರ್ಭದಲ್ಲಿ ಕಾರ್ಬನ್ ಬೀಜಗಳ ಸಮ್ಮಿಲನದಿಂದ ಇದು ಉಂಟಾಗುತ್ತದೆ, ಆಕ್ಸಿಜನ್ ಗರ್ಭ. ನಕ್ಷತ್ರದ ಗರ್ಭದಲ್ಲಿ ಕಬ್ಬಿಣದ ಬೀಜಗಳು ಉಂಟಾಗಿ ಸ್ಫೋಟಗೊಳ್ಳುವ ವಿದ್ಯಮಾನ ಸೂಪರ್ನೋವಾ. 1054ರಲ್ಲಿ ಘಟಿಸಿದ ಸೂಪರ್ನೋವಾ ಯಾವ ರಾಶಿಯಲ್ಲಿ ನಿಹಾರಿಕೆಯ ರೂಪದಲ್ಲಿ ಕಾಣಿಸುತ್ತದೆ? ವೃಷಭ. 1572ರಲ್ಲಿ ಘಟಿಸಿದ ಸೂಪರ್ನೋವಾವನ್ನು ಹೀಗೆನ್ನುತ್ತಾರೆ? ಟೈಕೋ ನಕ್ಷತ್ರ. 1604ರಲ್ಲಿ ಘಟಿಸಿದ ಸೂಪರ್ನೋವಾವನ್ನು ಹೀಗೆನ್ನುತ್ತಾರೆ? ಕೆಪ್ಲರ್ ನಕ್ಷತ್ರ. ಸೂಪರ್ನೋವಾ ಉಂಟಾದಾಗ ನಕ್ಷತ್ರದೊಳಗಿನ ದ್ರವ್ಯ ಯಾವ ವೇಗದಲ್ಲಿ ಹೊರಕ್ಕೆ ಎಸೆಯಲ್ಪಡುತ್ತದೆ? 10⁴ km. ಸೂಪರ್ನೋವಾ ಘಟನೆಯಲ್ಲಿ ಹೊರಕ್ಕೆಸೆದ ಪದಾರ್ಥ ಮೊದಲು ಯಾವ ರೀತಿ ಕಾಣಿಸುತ್ತದೆ? ನಿಹಾರಿಕೆಯಂತೆ. ಸೂರ್ಯನಿಗಿಂತ 30 ಪಟ್ಟು ಅಧಿಕ ರಾಶಿಯುಳ್ಳ ನಕ್ಷತ್ರಗಳು ಸಾಯುವ ಹಂತ ಕಪ್ಪು ಕುಳಿ ಅಥವಾ ಬ್ಲಾಕ್ ಹೋಲ್.
ಸೂಪರ್ನೋವಾದ ನಂತರ ಉಳಿದುಕೊಳ್ಳುವ ನಕ್ಷತ್ರಗಳು ಹೀಗೆನ್ನುವರು. ನ್ಯೂಟ್ರಾನ್ ನಕ್ಷತ್ರ. ಹೊಸ ನಕ್ಷತ್ರಗಳ ಉಗಮಕ್ಕೆ ಬೇಕಾದ ಕಚ್ಚಾ ವಸ್ತುಗಳನ್ನು ಒದಗಿಸುವಂಥದ್ದು ಸೂಪರ್ನೋವಾ. ವಿವಿಧ ಗ್ಯಾಲಕ್ಸಿಗಳ ಕೆಂಪು ಪಲ್ಲಟವನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದವರು ಎಡ್ವಿನ್ ಹಬಲ್. ವಿಶ್ವದ ಹಿಗ್ಗುವಿಕೆಗೆ ನಾಂದಿಯಾದ ಭೀಷಣ ಸ್ಫೋಟ ಮಹಾಸ್ಫೋಟ ಬಿಗ್ ಬ್ಯಾಂಗ್. ಭೂಮಿಯಿಂದ ಸೂರ್ಯನಿಗಿರುವ ಸರಿಸುಮಾರು ದೂರ 1.5 × 10 ಕಿಲೋಮೀಟರ್. ಸೂರ್ಯನ ರಾಶಿ 2 × 1030 kg. ಸೂರ್ಯನ ಮೇಲ್ಮೈ ತಾಪ 6000 K. ಸೂರ್ಯನ ಎಲ್ಲ ದಿಕ್ಕುಗಳಲ್ಲಿ ಪ್ರತಿ ಸೆಕೆಂಡಿಗೆ ಉಮಿಸುವ ಶಕ್ತಿ 3.9 × 1026 ವ್ಯಾಟ್. ಸೂರ್ಯನ ಅಧ್ಯಯನಕ್ಕೆಂದೇ ವಿಶೇಷವಾಗಿ ರೂಪಿಸಿರುವ ದೂರದರ್ಶಕಗಳು ಭಾರತದಲ್ಲಿ ಎಲ್ಲಿವೆ? ಕೊಡೈಕೆನಾಲ್, ಉದಯಪುರ. ಸೂರ್ಯ ತನ್ನ ಅಕ್ಷದ ಸುತ್ತ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಸುತ್ತುತ್ತಿದ್ದಾನೆ? ಪಶ್ಚಿಮದಿಂದ ಪೂರ್ವಕ್ಕೆ. ಸೂರ್ಯನಲ್ಲಿರುವ ಧಾತುಗಳ ಬಗ್ಗೆ ತಿಳಿದದ್ದು ಇವುಗಳಿಂದ. ರೋಹಿತ್ ದರ್ಶಕದ ಫ್ರಾನ್ಸ್ ಓಪರ್ ಗೆರೆಗಳು. ಸೂರ್ಯನ ದುಗ್ಗೋಚರ ಬಿಲ್ಲೆ ತೇಜೋಮಂಡಲ. ತೇಜೋಮಂಡಲದ ಮೇಲುಗಡೆಯ ಪದರ ವರ್ಣಮಂಡಲ. ವರ್ಣಮಂಡಲದ ವ್ಯಾಪ್ತಿ ತೇಜೋಮಂಡಲದಿಂದ 10,000 ಕಿಲೋಮೀಟರ್. ವರ್ಣಮಂಡಲದ ಆಚೆಗಿರುವ ಪ್ರದೇಶ ಕರೋನಾ. ಕರೋನವನ್ನು ಯಾವ ಸಂದರ್ಭದಲ್ಲಿ ಮಾತ್ರ ನೋಡಬಹುದು? ಸಂಪೂರ್ಣ ಸೂರ್ಯಗ್ರಹಣ. ಕರೋನಾ ಸಂಪೂರ್ಣ ಸೂರ್ಯಗ್ರಹಣ ಸಂದರ್ಭದಲ್ಲಿ ಮಾತ್ರ ಕಾಣಲು ಕಾರಣ ಚಂದ್ರನಿಂದ ತೇಜೋಮಂಡಲ ಮತ್ತು ವರ್ಣಮಂಡಲ ಮರೆಯಾಗುತ್ತಿವೆ. ಕರೋನಾದಲ್ಲಿ ದ್ರವ್ಯವು ಈ ಸ್ಥಿತಿಯಲ್ಲಿದೆ. ಪ್ಲಾಸ್ಮಾ. ತೇಜೋಮಂಡಲದಲ್ಲಿ ಕಾಣಿಸುವ ಕಾಳಾದ ರಚನೆಗಳು ಕಣಗಟ್ಟುಗಳು. ತೇಜೋಮಂಡಲದಲ್ಲಿ ಕಾಣಿಸುವ ದಾರದಂಥ ರಚನೆಗಳು ಸ್ಪಿಕ್ಯೂಲ್ಗಳು. ಸೂರ್ಯನ ಮೇಲ್ಮೈನಿಂದ ಸಿಡಿಲ ಮಳೆಯ ಯುವಪಾದಿಯಲ್ಲಿ ಹೊರಕ್ಕೆ ಸ್ಫೋಟಿಸುವ ದ್ರವ್ಯವೇ ಸೌರಜ್ವಾಲಗಳು. ಬೃಹತ್ ಸೌರಜ್ವಾಲಗಳು ಸುರುಳಿ ಸುತ್ತಿಕೊಂಡು ತೇಜೋಮಂಡಲಕ್ಕೆ ಹಿಂದಿರುಗುವ ರಚನೆಗಳು ಸೌರಚಾಚಿಕೆಗಳು. ಸೂರ್ಯನ ಮೇಲ್ಮೈಲಿರುವ ಅನಿಯತ ಕಪ್ಪು ಮಚ್ಚೆಗಳು ಸೌರಕಲೆಗಳು. ಸೂರ್ಯನು ತನ್ನ ಅಕ್ಷದ ಸುತ್ತ ಭ್ರಮಣೆಯಲ್ಲಿದ್ದಾನೆ ಎನ್ನುವುದಕ್ಕೆ ಆಧಾರ ಸೌರಕಲೆಗಳ ಸ್ಥಾನ ದಿನದಿಂದ ದಿನಕ್ಕೆ ಬದಲಾಗುತ್ತಿರುವುದು. ಸೌರಕಲೆಗಳಲ್ಲಿರುವ ತಾಪ 4000 K. ಸೂರ್ಯನ ಅಂತರಾಳದ ತಾಪ 20 ಬಿಲಿಯನ್ K. ಸೂರ್ಯನಿಂದ ಹೊರಟ ಬೆಳಕು ಭೂಮಿಯನ್ನು ತಲುಪಲು ಬೇಕಾಗಿರುವ ಕಾಲಾವಧಿ 8.3 ನಿಮಿಷ. ಭೂಮಿ ಮಧ್ಯದಲ್ಲಿ ಅಚಲವಾಗಿ ನಿಂತಿದ್ದು ಉಳಿದೆಲ್ಲ ಆಕಾಶಕಾಯಗಳು ಅದರ ಸುತ್ತ ಸುತ್ತುತ್ತವಿದು ಯಾವ ಮಾದರಿ? ಭೂಕೇಂದ್ರೀಯ ಮಾದರಿ ಸಿದ್ಧಾಂತ. ಭೂಕೇಂದ್ರೀಯ ಮಾದರಿಯ ಪ್ರಮುಖ ಪ್ರತಿಪಾದಕರು ಟಾಲೆಮಿ. ಸೌರಕೇಂದ್ರೀಯ ಮಾದರಿಯನ್ನು ಪ್ರತಿಪಾದಿಸಿದವರು ಕೋಪರ್ನಿಕಸ್, ಗೆಲಿಲಿಯೋ. ಟೈಕೋ ಬ್ರಾಹೆ ಯಾವ ಗ್ರಹದ ಸ್ಥಾನಗಳ ಕುರಿತು ನಿಖರವಾದ ಅವಲೋಕನವನ್ನು ಮಾಡಿದನು? ಮಂಗಳ. ತನ್ನ ಅಕ್ಷದ ಸುತ್ತಲೂ ಒಂದು ಕಾಯ ಸುತ್ತುವುದಕ್ಕೆ ಹೀಗೆನ್ನುವರು? ಭ್ರಮಣೆ. ಒಂದು ಕಾಯ ಇನ್ನೊಂದು ಕಾಯದ ಸುತ್ತಲೂ ಸುತ್ತುವುದಕ್ಕೆ ಹೇಗೆನ್ನುವರು? ಪರಿಭ್ರಮಣೆ. ಭೂಮಿಯು ತನ್ನ ಅಕ್ಷದ ಮೇಲೆ ತಿರುಗುವ ಚಲನೆ ದೈನಂದಿನ ಚಲನೆ. ಭೂಮಿಯ ಸೂರ್ಯನ ಸುತ್ತ ಸುತ್ತುವುದೇ ವಾರ್ಷಿಕ ಚಲನೆ. ಭೂ ಅಕ್ಷದ ಉತ್ತರ ದಿಕ್ಕಿಗೆ ಕಾಣುವ ನಕ್ಷತ್ರ ಧ್ರುವ ನಕ್ಷತ್ರ. ಉತ್ತರ ದಿಕ್ಕಿನಲ್ಲಿ ಕಂಡುಬರುವ 7 ನಕ್ಷತ್ರಗಳ ಗುಂಪು ಸಪ್ತರ್ಷಿ ಮಂಡಲ. ಸಿರಿಯಸ್ ನಕ್ಷತ್ರವು ಯಾವ ನಕ್ಷತ್ರ ಪುಂಜಕ್ಕೆ ಸೇರಿದೆ? ಮಹಾಶ್ವಾನ, ಕ್ಯಾನಿಸ್ ಮೇಜರ್. ಸೂರ್ಯನಿಗೆ ಅತಿ ಹತ್ತಿರದಲ್ಲಿರುವ ಗ್ರಹ ಬುಧ. ಬುಧ ಗ್ರಹ ಯಾವಾಗ ಉದಯಿಸುತ್ತದೆ? ಸೂರ್ಯೋದಯದ 2 ಗಂಟೆ ಮುಂಚೆ. ಬುಧ ಗ್ರಹ ಯಾವಾಗ ಮುಳುಗುತ್ತದೆ? ಸೂರ್ಯಾಸ್ತವಾದ 2 ಗಂಟೆಯ ಒಳಗೆ. ಬುಧ ಗ್ರಹವು ಸೂರ್ಯನ ಸುತ್ತ 2 ಬಾರಿ ಪರಿಭ್ರಮಿಸುವ ವೇಳೆಗೆ ಎಷ್ಟು ಬಾರಿ ಭ್ರಮಿಸುತ್ತದೆ? 3 ಬಾರಿ. ರಾತ್ರಿ ಆಕಾಶದಲ್ಲಿ ಚಂದ್ರ ಬಿಟ್ಟರೆ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಕಾಯ ಶುಕ್ರ ಗ್ರಹ. ಶುಕ್ರ ಗ್ರಹದ ಮೇಲಿನ ತಾಪ 750 K. ಶುಕ್ರ ಗ್ರಹದ ವಾತಾವರಣವು ಯಾವ ಅನಿಲಗಳಿಂದ ಕೂಡಿದೆ? CO2 ಮತ್ತು ಸಲ್ಫ್ಯೂರಿಕ್ ಆಮ್ಲದ ಆವಿ. ಶುಕ್ರ ಗ್ರಹದ ಮೇಲಿನ ವಾತಾವರಣದ ಒತ್ತಡ ಭೂಮಿಯ 90ರಷ್ಟು ಅಧಿಕ. ಶುಕ್ರ ಗ್ರಹವು ಪ್ರಕಾಶಮಾನವಾಗಿ ಕಾಣಲು ಕಾರಣ ಇದು 76% ಬೆಳಕನ್ನು ಪ್ರತಿಫಲಿಸಿ ಬಿಡುತ್ತದೆ. ಶುಕ್ರ ಗ್ರಹದ ಮೇಲೆ ಅಧಿಕ ತಾಪವಿರಲು ಕಾರಣ CO2 ಉಷ್ಣವು ಹೀರಿಕೊಂಡು ತನ್ನಲ್ಲೇ ಇಟ್ಟುಕೊಂಡು ಬಿಡುತ್ತದೆ. ಶುಕ್ರ ಗ್ರಹದ ತಾಪವು ಅಧಿಕವಾಗಲು ಯಾವ ಪರಿಣಾಮ ಕಾರಣ? ಹಸಿರುಮನೆ ಉಷ್ಣ ಪರಿಣಾಮ. ಕೆಂಪು ಗ್ರಹ ಮಂಗಳ. ಮಂಗಳ ಗ್ರಹದ ಪರಿಭ್ರಮಣಾ ಪಥವು ಎಷ್ಟು ಕೋನದಲ್ಲಿ ವಾಲಿದೆ? 24 ಡಿಗ್ರಿ. ಮಂಗಳ ಗ್ರಹದಲ್ಲಿ ಭೂಮಿಯಲ್ಲಿ ಇರುವ ಹಾಗೆಯೇ ಋತುಗಳು ಇರಲು ಕಾರಣ ಮಂಗಳವು ತನ್ನ ಸುತ್ತ ತಿರುಗುವ ಅಕ್ಷವು ಪರಿಭ್ರಮಣ ಪಥದಿಂದ 24 ಡಿಗ್ರಿ ಕೋನದಲ್ಲಿ ವಾಲಿದೆ.
ಮಂಗಳನ ವಾತಾವರಣದಲ್ಲಿರಬಹುದಾದ ಅನಿಲ ಕಾರ್ಬನ್ ಡೈಆಕ್ಸೈಡ್. ಮಂಗಳನ 2 ಉಪಗ್ರಹಗಳು ಫೋಬೋಸ್ ಮತ್ತು ಡಿವೋಸ್. ಫೋಬೋಸ್ ಮತ್ತು ಡಿವೋಸ್ ಎಂದರೆ ಭಯ ಮತ್ತು ದಿಗಿಲು. ಸೌರವ್ಯೂಹದ ಗ್ರಹಗಳು ಚಲಿಸುವ ದಿಕ್ಕಿಗೆ ವಿರುದ್ಧವಾಗಿ ಚಲಿಸುವ ಗ್ರಹಗಳು ಶುಕ್ರ ಮತ್ತು ಯುರೇನಸ್. ಶುಕ್ರ ಗ್ರಹದ ಭ್ರಮಣೆಯ ಅವಧಿ 244.3 ದಿನಗಳು. ಶುಕ್ರ ಗ್ರಹದಲ್ಲಿ ಸೂರ್ಯ ಯಾವ ದಿಕ್ಕಿನಲ್ಲಿ ಉದಯಿಸುತ್ತಾನೆ? ಪಶ್ಚಿಮ. ಮಂಗಳ ಗ್ರಹದ ಧ್ರುವದಲ್ಲಿ ಏನು ಕಂಡುಬರುತ್ತದೆ? ಹಿಮದ ಹೊದಿಕೆಗಳು. ಸೌರವ್ಯೂಹದ ದೈತ್ಯಾಕಾರದ ಅನಿಲ ಗ್ರಹ ಗುರು. ಗುರುಗ್ರಹವು ಭೂಮಿಗಿಂತ ಎಷ್ಟು ಪಟ್ಟು ದೊಡ್ಡದು? 1400 ಪಟ್ಟು. ಗ್ರಹಗಳ ಅತ್ಯಂತ ವೇಗವಾಗಿ ಪರಿಭ್ರಮಿಸುವ ಗ್ರಹ ಗುರು. ಗುರುಗ್ರಹದ ಮೇಲಿನ ಆಂತರಿಕ ತಾಪ 13,000 ಕೆ ಇಂದ 35,000 ಕೆ. ಗುರುಗ್ರಹದ ಮೇಲಿನ ಒತ್ತಡ ಭೂಮಿಯ ಮೇಲಿನ ಒತ್ತಡಕ್ಕಿಂತ 1 ಮಿಲಿಯನ್ ಪಟ್ಟು ಅಧಿಕ. ದೂರದರ್ಶಕವನ್ನು ಕಂಡುಹಿಡಿದವರು ಗೆಲಿಲಿಯೋ ಗೆಲಿಲಿ. ದೂರದರ್ಶಕದಿಂದ ಕಂಡುಹಿಡಿಯಲ್ಪಟ್ಟ ಮೊದಲ ಆಕಾಶಕಾಯಗಳು ಗೆಲಿಲಿಯನ್ ಉಪಗ್ರಹಗಳು. ಗೆಲಿಲಿಯನ್ ಉಪಗ್ರಹಗಳು ಯಾವ ಗ್ರಹದ ಉಪಗ್ರಹಗಳು? ಗುರು. ಗೆಲಿಲಿಯನ್ ಉಪಗ್ರಹಗಳನ್ನು ಕಂಡುಹಿಡಿದವರು ಗೆಲಿಲಿಯೋ. ಗೆಲಿಲಿಯನ್ ಉಪಗ್ರಹಗಳು ಯಾವುವು? ಇಯೋ, ಯುರೋಪ್, ಗ್ಯಾನಿಮೇಡ್, ಕ್ಯಾಲಿಸ್ಟೋ. ದಕ್ಷಿಣ ಗೋಳಾರ್ಧದಲ್ಲಿ ಸಮಭಾಜಕ ವೃತ್ತದ ಸಮೀಪದಲ್ಲಿರುವ ದೊಡ್ಡ ಕೆಂಪು ಮಚ್ಚೆ ಯಾವ ಗ್ರಹದ ಲಕ್ಷಣ? ಗುರು ಗ್ರಹದ ಲಕ್ಷಣ. ಭೂಮಿ ಬಿಟ್ಟರೆ ಸೌರವ್ಯೂಹದಲ್ಲಿ ಜೀವಂತ ಜ್ವಾಲಾಮುಖಿಗಳು ಎಲ್ಲಿ ಕಂಡುಬರುತ್ತವೆ? ಗುರುವಿನ ಉಪಗ್ರಹವಾದ ಅಯೋನಲ್ಲಿ. ಗುರುವಿನ ಅತ್ಯಂತ ದೊಡ್ಡ ಉಪಗ್ರಹ ಗ್ಯಾನಿಮೇಡ್. ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಉಪಗ್ರಹ ಗ್ಯಾನಿಮೇಡ್.